ನಮಸ್ಕಾರ. 10 ಜುಲೈ 1949ಕ್ಕೆ ಒಂದು ಕೂಸಿಂದು ಜನನ ಆಗ್ತದೆ. ಆ ಕೂಸಿನ ಜನನ ಆದಾಗ ಕಿವಿ ಮೇಲೆ ಒಂದು ಸಣ್ಣದೊಂದು ತೂತಿರ್ತದೆ. ಅದನ್ನು ಅವ್ರ ಮಾವ ನಾರಾಯಣ್ ಮಸೂರೇಕರ್ ಅಬ್ಸರ್ವ್ ಮಾಡಿರ್ತಾನೆ. ಮಾರನೇ ದಿನ ಹೋಗಿ ಆ ಕೂಸಿಗೆ ನೋಡಲಿಕ್ಕೆ ಹೋದಾಗ ನೋಡ್ತಾನೆ, ಆ ಕಿವಿಗೆ ತೂತಿರೋದಿಲ್ಲ. ಅವನೊಮ್ಮೆ ಹೋಗಿ ನರ್ಸಿಗೆ ಕೇಳ್ತಾನೆ, ಮಗು ಬದಲಾಗಿದೆ ನೋಡ್ರಿ ಅಂತ ಹೇಳಿ. ಆಮೇಲೆ ನೋಡಲಿಕ್ಕೆ ಹೋದಾಗ ತಿಳಿತದೆ, ಸ್ನಾನ ಮಾಡಿಸ್ಲಿಕ್ಕೆ ಹೋದಾಗ ಪಕ್ಕದ್ದೇನು ಮೀನುಗಾರ ಹೆಣ್ಮಗಳು ಇರ್ತಾಳೋ ಅವಳ ಮಗುವಿನೊಂದಿಗೆ ಈ ಮಗು ಬದಲಿಯಾಗಿದ್ದು ತಿಳಿತದೆ. ಆಮೇಲೆ ಆ ಮಗುವಿಗೆ ಎಕ್ಸ್ಚೇಂಜ್ ಮಾಡ್ತಾರೆ. ಆ್ಯಂಡ್ ತಮಗೆ ಕೇಳಿ ಆಶ್ಚರ್ಯ ಆಗ್ಬೋದು, ಒಂದು ವೇಳೆ ಏನಾದರೂ ಅವ್ರ ಮಾವ ಆ ಕಿವಿಯ ಮೇಲಿನ ತೂತು ಅಬ್ಸರ್ವ್ ಮಾಡದೇ ಇದ್ದಿದ್ದರೆ ನಮಗೆ ಕ್ರಿಕೆಟ್ ಇತಿಹಾಸದ ಭಾರತದ ದಿಗ್ಗಜ ಬ್ಯಾಟ್ಸ್ಮನ್ ಮಿಸ್ ಆಗ್ತಿದ್ದ. ಹಾಗೆ ಬದಲಿಯಾದ ಆ ಕಿವಿ ಮೇಲೆ ಸಣ್ಣ ತೂತಿರುವ ಮಗು ಮುಂದೆ ಹೋಗಿ ಭಾರತದ ಕ್ರಿಕೆಟಿಗೆ ಲಿಟಲ್ ಮಾಸ್ಟರ್ ಆಗ್ತಾನೆ, ಸುನಿಲ್ ಮನೋಹರ್ ಗವಾಸ್ಕರ್ ಆಗ್ತಾನೆ. ವಿಚಿತ್ರ, ಕೆಲವು ಸರಿ ದೈವ ತನ್ನದೇ ಆಟ ತೋರಿಸ್ತದೆ. ಇಂಥದ್ದೇ ಇನ್ನೊಂದು ರೋಚಕ ಕಥೆ ಸಚಿನ್ ತೆಂಡೂಲ್ಕರ್ ಮತ್ತು ಅವನ ಒಬ್ಬ ಐಡಲ್ ಅನಿಲ್ ಗುರಾವ್ ಅವ್ರ ಬಗ್ಗೆ ಹೇಳ್ತೇನೆ. ನಮಸ್ಕಾರ. ಜೈ ಶ್ರೀ ಕೃಷ್ಣ.